ನಮಸ್ಕಾರ ಮಕ್ಕಳೇ, ಇದು 10ನೇ ತರಗತಿ ಗಣಿತ ವಾಸ್ತವ ಸಂಖ್ಯೆಗಳು. ಈ ಪಾಠದಲ್ಲಿ ಅತಿ ಮುಖ್ಯವಾಗಿ ಬರ್ತಕ್ಕಂಥ ಪ್ರಶ್ನೆ √2 ಇದು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಎಂದು ಸಾಧಿಸಬೇಕು. ಇದು ಹೆಂಗೆ ಸಾಧಿಸೋದು ಅಂದರೆ, ಇದಕ್ಕೆ ವಿರುದ್ಧವಾಗಿ ನಾವೇನು ಮಾಡಬೇಕು, √2 ಒಂದು ಭಾಗಲಬ್ಧ ಸಂಖ್ಯೆ ಅಂತಂದೇಳಿ ನಾವು ಊಹಿಸ್ಕೋಬೇಕು. ಅಂದರೆ ಭಾಗಲಬ್ಧ ಸಂಖ್ಯೆ ಅಲ್ಲ ಅಂತಂದೇಳಿ ನಾವು ಪ್ರೂವ್ ಮಾಡಿದರೆ √2 ಅಭಾಗಲಬ್ಧ ಸಂಖ್ಯೆ ಅಂತ ಪ್ರೂವ್ ಆಗುತ್ತೆ. ಈಗ ಮೊದಲೇ ನಾವು ಇದು √2 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ. ಭಾಗಲಬ್ಧ ಸಂಖ್ಯೆ ಯಾವ ರೀತಿ ಇರುತ್ತೆ? p/q ರೂಪದಲ್ಲಿರುತ್ತೆ. p/q ಅಂದರೆ ಅಂಶ ಮತ್ತು ಛೇದದ ರೂಪದಲ್ಲಿರುತ್ತೆ. ನಾವು ಉದಾಹರಣೆಗೆ r ಮೇಲ್ಗಡೆಗೆ r ಅಂಶ, ಛೇದ s ಅಂತ ತಿಳ್ಕೊಳ್ಳೋಣ. 6 ಅಂದರೆ ಪೂರ್ಣಾಂಕಗಳು, ಯಾವುದೇ ಪೂರ್ಣಾಂಕಗಳಾಗಿರ್ಬೋದು. ನಾವು ಸುಮ್ಮನೆ ಹೆಸರು ಕೊಟ್ಕೊಂಡು, ಸಾಮಾನ್ಯವಾಗಿ ಹೆಸರು ಕೊಟ್ಕೊಂಡಿದ್ದೀವಿ, r/s ಅಂತ ಕೊಟ್ಟಿದ್ದೀವಿ. ಎಸ್ ಯಾವಾಗಲೂ ಸೊನ್ನೆಗೆ ಸಮ ಇರಲ್ಲ, ಅಂದರೆ 0 ಆಗಿರಬಾರ್ದು ಎಸ್, ಆವಾಗಲೇ ಇದು ಭಾಗಲಬ್ಧ ಸಂಖ್ಯೆ ಆಗುತ್ತೆ. ಈಗ ಇವೆರಡು ಪೂರ್ಣಾಂಕಗಳು, ಆವಾಗಲೇ ಇದು ಭಾಗಲಬ್ಧ ಸಂಖ್ಯೆ ಅಂತ ಹೇಳ್ಬೋದು. ಈಗ r ಮತ್ತು ಎಸ್ಗಳು ಒಂದನ್ನು ಬಿಟ್ಟು ಬೇರೆ ಸಂಖ್ಯೆಗಳಿಂದ ಭಾಗ ಆಗುತ್ತವೆ ಅಂತ ನಾವು ತಿಳ್ಕೊಳ್ಳೋಣ. ಯಾವುವು? r ಮತ್ತು s. ಆವಾಗ ಭಾಗಿಸ್ಬಿಡೋಣ, ಯಾವುದಾದ್ರೂ ಒಂದೇ ಸಂಖ್ಯೆಯಿಂದ ಭಾಗಿಸೋಣ. ಅಂದರೆ ಸಾಮಾನ್ಯ ಅಪವರ್ತನಗಳು ಹೊಂದಿದ್ದಾವೆ, ಸಾಮಾನ್ಯ ಅಪವರ್ತನಗಳಿಂದ ಭಾಗಿಸಿದಾಗ a/b ಬರುತ್ತೆ ಅಂತ ನಾವು ತಿಳ್ಕೊಳ್ಳೋಣ. ಇವು a/bಗಳು ಸಹ ಅವಿಭಾಜ್ಯಗಳು, ಅಂದರೆ ಬೇರೆ ಸಂಖ್ಯೆಗಳಿಂದ ಭಾಗ ಆಗಲ್ಲ, ಅಂದರೆ ಸಾಮಾನ್ಯ ಅಪವರ್ತನಗಳನ್ನು ಹೊಂದಿಲ್ಲ ಅಂತಂದೇಳಿ ನಾವು ಊಹೆ ಮಾಡ್ಕೊಳ್ಳೋಣ. ಅಂದರೆ ಇವು ಭಾಗ ಆಗ್ತಿದ್ದು, ಭಾಗ ಆಗೋ ಸಂಖ್ಯೆಗಳಿಂದ ಭಾಗಿಸಿದ ಮೇಲೆ ಉಳಿದಾಯ a ಮತ್ತು b ಇವು ಸಹ ಅವಿಭಾಜ್ಯಗಳು, ಅಂದರೆ ಎರಡೂ ಕೂಡ ಒಂದೇ ಸಂಖ್ಯೆಯಿಂದ ಭಾಗವಾಗೋಲ್ಲ, ಅವು ಸಹ ಅಪವರ್ತನಗಳನ್ನು ಹೊಂದಿಲ್ಲ ಅನ್ನೋ ರೀತಿ ಆಯಿತು. ಈಗ ನಾವು ಇದೇ ಒಂದು ಸಮೀಕರಣವನ್ನು ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೋದು. ಇಲ್ಲಿ √2, ಇಲ್ಲಿ ಕೆಳಗಡೆ ಒಂದಿರುತ್ತೆ, √2 ಮತ್ತು b√2 ಆಗುತ್ತೆ. ಗುಣಿಸಿದಾಗ a × 1 a ಆಗುತ್ತೆ. ಈಗ ಎರಡೂ ಕಡೆ ವರ್ಗಗೊಳಿಸ್ಬೇಕು, ಅಂದರೆ ಸ್ಕ್ವೇರ್ ಹಾಕಬೇಕು. ಸ್ಕ್ವೇರ್ ಹಾಕಿದಾಗ √2ಕ್ಕೆ ಸ್ಕ್ವೇರ್ ಹಾಕಿದಾಗ ಸ್ಕ್ವೇರ್ಗೂ ಕ್ಯಾನ್ಸಲ್ ಆಗಿ, √2ಗೂ ಸ್ಕ್ವೇರ್ಗೂ ಕ್ಯಾನ್ಸಲ್ ಆಗಿ 2 ಉಳಿತದೆ. ಇಲ್ಲಿ ಬಿಗೆ ವರ್ಗ ಸ್ಕ್ವೇರ್ ಹಾಕಿದರೆ b² ಆಗುತ್ತೆ, ಎಗೆ ಸ್ಕ್ವೇರ್ ಹಾಕಿದರೆ a² ಆಗುತ್ತೆ. ಇದು ಸಮೀಕರಣ 1 ಅಂತ ಇಟ್ಕೊಳ್ಳೋಣ. ಈಗ ಈ ಸಮೀಕರಣವನ್ನು ನೋಡಿದಾಗ a² ಅಪವರ್ತನಗಳು ಅನ್ನೋಂಗೆ ಕಾಣ್ತದೆ. ಈಗ ಉದಾಹರಣೆಗೆ 8 ಅಂತ ಹೇಳಿದ್ರೆ 2 × 2 ಅಂತ ಇರ್ತದೆ, 2 × 2 × 2 ಅಂತ. ಇಲ್ಲಿ ನೋಡಿರಿ, 2 8ನ ಬಾಕ್ಸ್ 2 4 8, ಮತ್ತು ಈ 2 8ನ ಬಾಕ್ಸುತ್ತೆ, ಈ 2 8ನ ಬಾಕ್ಸ್. ಹಂಗೆ a² ಇವು ಅಪವರ್ತನಗಳಿವು, ಅಂದರೆ ಭಾಗಿಸೋ ಸಂಖ್ಯೆಗಳು 2. ಅಂದರೆ ಈ 2 a² ಭಾಗಿಸುತ್ತೆ. ಇವಾಗ ಅಂಕಗಣಿತದ ಮೂಲ ಪ್ರಮೇಯ ನಾವು ಏನು ಸಾಧಿಸಿದ್ವಿ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಇದು ಈ ಪ್ರಮೇಯವನ್ನು ನೆನ್ಪಿಟ್ಕೋಬೇಕು. p a² ಭಾಗಿಸಿದರೆ, ಅಂದರೆ ಒಂದು ಅವಿಭಾಜ್ಯ ಸಂಖ್ಯೆ p a² ಭಾಗಿಸಿದರೆ ಅದು a ಅನ್ನು ಭಾಗಿಸುತ್ತೆ ಅಂತ. ಈಗ 2 a² ಭಾಗಿಸಿದರೆ ಇದೇ 2 a ಅನ್ನು ಕೂಡ ಭಾಗಿಸ್ತದೆ ಅಂತ. ಈಗ a = 2c ಅಂತ ಬರ್ಕೊಳ್ಳೋಣ. ಯಾಕಂದರೆ a ಅನ್ನು ಭಾಗಿಸ್ತಕ್ಕಂಥ ಸಂಖ್ಯೆ 2, ಇದು ಪೂರ್ತಿ ಭಾಗಿಸ್ತೋ ಇಲ್ಲ ಗೊತ್ತಿಲ್ಲ, ಹಾಗಾಗಿ ಯಾವುದೋ ಒಂದು ಪೂರ್ಣಾಂಕ c ಜೊತೆಗಿದೆ, c ಒಂದು ಪೂರ್ಣಾಂಕ ಅಂತ ತಿಳ್ಕೊಳ್ಳೋಣ. ಇವೆರಡೂ ಸೇರಿ ಇದನ್ನು a ಅನ್ನು ಭಾಗಿಸ್ತವೆ ಅಂತಂದೇಳಿ, ಹೌದಾ? ಅಲ್ಲ, ಈ ಎರಡೂ ಗುಣಲಬ್ಧ ಎಗೆ ಸಮ ಆಗ್ತದೆ. ಅದರಲ್ಲಿ a2 ಅನ್ನೋದು ಒಂದು ಅವಿಭಾಜ್ಯ ಸಂಖ್ಯೆ, ಅದು ಒಂದು ಅವಿಭಾಜ್ಯ ಸಂಖ್ಯೆ. ಈಗ a = 2c ಅನ್ನೋ ಬೆಲೆಯನ್ನು ನಾವು ಸಮೀಕರಣ 1ರಲ್ಲಿ ಆದೇಶಿಸೋಣ. ಸಮೀಕರಣ 1ರಲ್ಲಿ a ಬದಲಿಗೆ 2c ಹಾಕೋಣ. a ಬದಲಿಗೆ 2c ಹಾಕಿದ್ವಾ, 2b² ಹಾಗೇ ಇರುತ್ತೆ. a ಬದಲಿಗೆ 2c ಹಾಕಿದ್ವಿ, ಸ್ಕ್ವೇರ್ ಇದೆ, 2² ಎಷ್ಟಾಗುತ್ತೆ? 4 ಆಗುತ್ತೆ. c² ಏನಾಗುತ್ತೆ? c ಆಗುತ್ತೆ. ಆವಾಗ ಎರಡು ಕಡೆ 2ರಿಂದ ಭಾಗ ಆಗುತ್ತೆ. 2 1 2, 2 2 4, b² ಹಂಗೆ ಉಳಿತು, = 2c². ಈಗ b² = 2c² ಅರ್ಥ ಏನಂದರೆ, ಈ b² 2 ಮತ್ತು c² ಇವೆರಡೂ ಕೂಡ ಭಾಗಿಸ್ತವೆ ಅಂತಂದೇಳಿ. ಹಂಗಾಗಿ 2 b² ಒಂದು ಅಪವರ್ತನ, ಅಂದರೆ b² ಭಾಗಿಸ್ತಕ್ಕಂಥ ಸಂಖ್ಯೆ. ಹಂಗಂದ್ರೇನು? 2 ಅಂತಕ್ಕಂಥದ್ದು ಇದು b² ಭಾಗಿಸುತ್ತೆ. ಈಗ ಪ್ರಮೇಯ
1.2 ಅಂದರೆ ಅಂಕಗಣಿತದ ಮೂಲ ಪ್ರಮೇಯ ಏನಿದೆ, 2 ಅನ್ನೋದು ಬಿ ಸ್ಕ್ವೇರನ್ನು ಭಾಗಿಸಿದರೆ ಆ 2 ಅನ್ನೋದು ಬಿ ಅನ್ನು ಕೂಡ ಭಾಗಿಸುತ್ತೆ. 2 ಇದು ಬಿ ಅನ್ನು ಭಾಗಿಸುತ್ತೆ. ಅಂದರೆ ಈ 2 ಅಂತಕ್ಕಂಥದ್ದು ಎ ಅನ್ನು ಭಾಗಿಸುತ್ತೆ, ಬಿ ಅನ್ನು ಭಾಗಿಸುತ್ತೆ. ಎ ಮತ್ತು ಬಿ ಎರಡನ್ನೂ ಕೂಡ ಈ 2 ಅನ್ನೋ ಸಂಖ್ಯೆಯು ಭಾಗಿಸುವುದರಿಂದ ಎ ಮತ್ತು ಬಿಗಳು ಸಹ ಅವಿಭಾಜ್ಯಗಳು ಅಲ್ಲ. ಎ ಮತ್ತು ಬಿಗಳು ಸಹ ಅವಿಭಾಜ್ಯಗಳು ಅಂತಂದೇಳಿ ನಾವು ಊಹೆ ಮಾಡ್ಕೊಂಡಿದ್ವಿ. ಆ ಎ ಮತ್ತು ಬಿಗಳು ಸಹ ಅವಿಭಾಜ್ಯಗಳು ಎನ್ನುವ ಒಂದು ಸತ್ಯ ಸಂಗತಿಯು ಸುಳ್ಳಾಗಿದೆ ಅಂತ. ಸತ್ಯ ಸಂಗತಿ ಅಲ್ಲ, ನಮ್ಮ ಊಹೆ ಎಂಬ ಊಹೆಯು ಸುಳ್ಳಾಗಿದೆ. ಇದು ಯಾವಾಗ ಸುಳ್ಳಾಯಿತು? ಈ ಸ್ಕ್ವೇರ್ ರೂಟ್ ಆಫ್ 2 ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ ಎಂಬ ನಮ್ಮ ಊಹೆ ತಪ್ಪಾಗಿರೋದ್ರಿಂದ ಈ ವಿರೋಧಾಭಾಸ ಉಂಟಾಗಿದೆ. ಅಂದರೆ ಸ್ಕ್ವೇರ್ ರೂಟ್ ಆಫ್ 2 ಒಂದು ಭಾಗಲಬ್ಧ ಸಂಖ್ಯೆ ಅಂತ ತಿಳ್ಕೊಳ್ಳೋಣ ಅಂತ ನಾವು ಏನು ಊಹೆ ಮಾಡಿದ್ವಿ ಅದು ತಪ್ಪಾಗಿದೆ. ಅಂದರೆ ಸ್ಕ್ವೇರ್ ರೂಟ್ ಆಫ್ 2 ಭಾಗಲಬ್ಧ ಸಂಖ್ಯೆ ಅಲ್ಲ, ಮತ್ತು ಆದ್ದರಿಂದ ಅದು ಸ್ಕ್ವೇರ್ ರೂಟ್ ಆಫ್ 2 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ. ಇದನ್ನು ನಾವು ಸಾಧಿಸಿದ್ವಿ. ಇದೇ ರೀತಿ ನಾವು ಸ್ಕ್ವೇರ್ ರೂಟ್ ಆಫ್ 2 ಯಾವ ರೀತಿ ಸಾಧಿಸಿದ್ವೋ ಸ್ಕ್ವೇರ್ ರೂಟ್ ಆಫ್ 3 ಕೂಡ ಅದೇ ರೀತಿ ಸಾಧಿಸ್ಬೋದು, ಸ್ಕ್ವೇರ್ ರೂಟ್ ಆಫ್ 5 ಕೂಡ ಅದೇ ರೀತಿ ಸಾಧಿಸ್ಬೋದು ಮಕ್ಕಳೇ. ಈಗ ಅದನ್ನೇ ನಾವು ಪುಸ್ತಕದಲ್ಲಿ ನೋಡ್ಕೊಳ್ಳೋಣ. ಸ್ಕ್ವೇರ್ ರೂಟ್ ಆಫ್ 3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ. ಇದಕ್ಕೆ ವಿರುದ್ಧವಾಗಿ ನಾವೇನು ಮಾಡಬೇಕು? ಸ್ಕ್ವೇರ್ ರೂಟ್ ಆಫ್ 3 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ. ಅಂದರೆ ಭಾಗಲಬ್ಧ ಸಂಖ್ಯೆ ಅಂದರೆ ಅದು ಅಂಶ ಮತ್ತು ಛೇದ ರೂಪದಲ್ಲಿರುತ್ತೆ. ಇವು ಪೂರ್ಣಾಂಕಗಳು ಅಂತ ತಿಳ್ಕೊಳ್ಳೋಣ. ಯಾವುದೇ ಸಾಮಾನ್ಯವಾಗಿರತಕ್ಕಂಥ ಎ ಬೈ ಬಿ ಆಗಿರುವಂತೆ ಸ್ಕ್ವೇರ್ ರೂಟ್ ಆಫ್ 3 = a ಬೈ ಬಿ ಆಗಿರ್ಬೋದು. ಇದರಲ್ಲಿ ಎ ಯಾವುದೇ ಪೂರ್ಣಾಂಕ ಆಗಿರ್ಬೋದು, ಬಿ 0 ಆಗಿರಬಾರ್ದು, ಬೇರೆ ಯಾವುದೇ ಇದ್ದರೂ ಪೂರ್ಣಾಂಕ ಆಗಿರ್ಬೋದು ಎಂಬ 2 ಪೂರ್ಣಾಂಕಗಳನ್ನು ನಾವು ಕಾಣಬಹುದು. ಈಗ ಎ ಮತ್ತು ಬಿಗಳು ಒಂದನ್ನು ಹೊರತುಪಡಿಸಿ ಬೇರೆ ಸಂಖ್ಯೆಗಳಿಂದ ಭಾಗ ಆದರೆ ಭಾಗಿಸ್ಬೋದು. ಅಂದರೆ ಒಂದೇ ಸಾಮಾನ್ಯ ಅಪವರ್ತನ ಹೊಂದಿದರೆ ಭಾಗಿಸ್ಬೋದು. ಇವು ಸಾಮಾನ್ಯ ಅಪವರ್ತನ ಹೊಂದಿಲ್ಲ ಅಂತ ತಿಳ್ಕೊಳ್ಳಿ. ಉದಾಹರಣೆಗೆ 2/3 ಅಂತ ತಿಳ್ಕೊಳ್ರಿ. 2/3 ಯಾವ ಸಂಖ್ಯೆಯಿಂದನೂ ಎರಡೂ ಸಂಖ್ಯೆ ಭಾಗ ಆಗೋದಿಲ್ಲ. ಅರ್ಥವಾಯ್ತಾ? ಅಂಥ ಸಹ ಅವಿಭಾಜ್ಯಗಳಂತಂದೇಳಿ ಭಾವಿಸೋಣ. ಎ ಮತ್ತು ಬಿಗಳು ಸಹ ಅವಿಭಾಜ್ಯಗಳು ಅಂತಂದೇಳಿ ಭಾವಿಸೋಣ. ಆವಾಗ ಈ ಒಂದು ಸಮೀಕರಣ √3 × ಬಿ √3 ಆಗುತ್ತೆ. ಇಲ್ಲಿ ಕೆಳಗಡೆ ಏನಿಲ್ಲ ಅಂದರೂ ಒಂದಿರುತ್ತೆ, a × 1 a ಆಗುತ್ತೆ. ಈ ಎರಡೂ ಕಡೆ ವರ್ಗಗೊಳಿಸಿ ಮರುಜೋಡಿಸಿದಾಗ ಎರಡೂ ಕಡೆ ನಾವು ಸ್ಕ್ವೇರ್ ಹಾಕಿದರೆ ಸ್ಕ್ವೇರ್ ರೂಟ್ಗೂ ಸ್ಕ್ವೇರ್ಗೂ ಕ್ಯಾನ್ಸಲ್ ಆಗಿ ಇದು 3 ಉಳಿತದೆ. ಬಿಗೆ ಸ್ಕ್ವೇರ್ ಹಾಕಿದರೆ b ಸ್ಕ್ವೇರ್ ಆಗುತ್ತೆ, ಎಗೆ ಸ್ಕ್ವೇರ್ ಹಾಕಿದರೆ a ಸ್ಕ್ವೇರ್ ಆಗುತ್ತೆ. ಇದು ಸಮೀಕರಣ 1 ಅಂತ ತಿಳ್ಕೊಳ್ಳೋಣ. ಈಗ ಇದರ ಅರ್ಥ ಏನಪ್ಪ ಅಂದರೆ ಎ ಸ್ಕ್ವೇರನ್ನು ಇವೆರಡೂ ಸಂಖ್ಯೆಗಳು ಭಾಗಿಸ್ತವೆ ಅಂತ. ಇವೆರಡೂ ಸಂಖ್ಯೆಗಳು ಎ ಸ್ಕ್ವೇರ್ನ ಅಪವರ್ತನಗಳು ಅಂತ. ಹಂಗಾಗಿ 3 ಎ ಸ್ಕ್ವೇರನ್ನು ಭಾಗಿಸ್ತದೆ. 3 ಇದು ಎ ಸ್ಕ್ವೇರನ್ನು ಭಾಗಿಸ್ತದೆ. ಪ್ರಮೇಯ 8.3 ಇದು ಹಳೆಯ ಪುಸ್ತಕ ಆಗಿರೋದ್ರಿಂದ 8 ಪಾಯಿಂಟು. ನಿಮ್ಮ ಪುಸ್ತಕದಲ್ಲಿ 1.2 ಇದೆ. ನಿಮ್ಮ ಪುಸ್ತಕದಲ್ಲಿ 1 ಏನು ಪ್ರಮೇಯ ಏನು ಹೇಳುತ್ತೆ? ಒಂದು ಅವಿಭಾಜ್ಯ ಸಂಖ್ಯೆ ಪಿ ಯು ಎ ಸ್ಕ್ವೇರನ್ನು ಭಾಗಿಸಿದರೆ ಆಗ ಅದು ಪಿ ಯು ಎ ಅನ್ನು ಕೂಡ ಭಾಗಿಸ್ತದೆ ಅಂತ. ಅಂದರೆ 3 ಎ ಸ್ಕ್ವೇರನ್ನು ಭಾಗಿಸಿದರೆ 3 ಇದು ಎ ಅನ್ನು ಕೂಡ ಭಾಗಿಸ್ತದೆ. ಈ ಒಂದು ಪ್ರಮೇಯ ನೀವು ನೆನ್ಪಿಟ್ಕೋಬೇಕು ಈ ಲೆಕ್ಕ ಮಾಡಬೇಕಾದ್ರೆ. ಆವಾಗ ಎಯ ಅಪವರ್ತನಗಳು ಸೇರಿ 3c ಅಂತ ಬರ್ಕೊಳ್ಳೋಣ. ಅಂದರೆ 3 ಒಂದೇ ಇದರ ಅಪವರ್ತನ ಅಲ್ಲ, 3 ಜೊತೆಗೆ ಇನ್ನೂ ಯಾವ ಅಪವರ್ತನಗಳಿದ್ದಾವೆ. ಯಾಕಂದರೆ ಇಲ್ಲಿ ಬಿ ಸ್ಕ್ವೇರ್ ಅಂತ ಬಂದಿರ್ತಲ್ಲ, ಹಾಗಾಗಿ ನಾವು ಸಿ ಅಂತಂದೇಳಿ ಇಟ್ಕೊಳ್ಳೋಣ. ಎಯನ್ನು ಭಾಗಿಸ್ತಕ್ಕಂಥ ಸಂಖ್ಯೆಗಳಲ್ಲಿ 3 ಮತ್ತು ಸಿ ಇನ್ನೂ ಯಾವ ಅಂತ ಗೊತ್ತಿಲ್ಲ, ಹಾಗಾಗಿ ಸಿ ಇಟ್ಕೊಂಡ್ವಿ. ಸಿ ಒಂದು ಪೂರ್ಣಾಂಕ, ಯಾವುದೇ ಪೂರ್ಣಾಂಕ ಆಗಿರ್ಬೋದು. ಈಗ ಎಯ ಬೆಲೆ 3c ಸಿಕ್ತು. ಇದನ್ನು ಸಮೀಕರಣ 1ರಲ್ಲಿ ಆದೇಶಿಸೋಣ. ಅಂದರೆ ಎ ಬದಲಿಗೆ 3c ಹಾಕೋಣ. ಎ = 3c ಅಲ್ವಾ? ಸಮೀಕರಣ 1ರಲ್ಲಿ ಎಯ ಬೆಲೆಯನ್ನು ಆದೇಶಿಸಿದಾಗ ಎ ಬದಲಿಗೆ 3c ಹಾಕಿದ್ವಿ. 3b ಸ್ಕ್ವೇರ್ ಅದೇ ರೀತಿ ಇದೆ. 3 ಸ್ಕ್ವೇರ್ ಅಂದರೆ 9, 3 9 ಆಗುತ್ತೆ. ಸಿ ಸ್ಕ್ವೇರ್ ಅಂದರೆ ಸಿ ಸ್ಕ್ವೇರ್ ಹಂಗೆ ಬರೆದು. ಈಗ 3ಕ್ಕೂ 9ಕ್ಕೂ ಕ್ಯಾನ್ಸಲ್ ಆಗುತ್ತೆ. 3 1 3, 3 3 9. ಅರ್ಥವಾಯ್ತಾ? ಇಲ್ಲಿ ಬಿ ಸ್ಕ್ವೇರ್ ಉಳಿತು,
ಇಲ್ಲಿ 3c² ಉಳಿತು. ಅಂದರೆ 3 ಅಂತಕ್ಕಂಥದ್ದು b² ಭಾಗಿಸುತ್ತೆ ಅಂತ. b² = 3 × c² ಇದೆ. ಅಂದರೆ 3 ಭಾಗಿಸುತ್ತೆ, c² ಭಾಗಿಸುತ್ತೆ. ನಮಗೆ 3 b² ಭಾಗಿಸುತ್ತೆ ಅನ್ನೋ ಅರ್ಥ ಇದು. 3 b² ಭಾಗಿಸಿದರೆ ನಮ್ಮ ಪ್ರಮೇಯದ ಪ್ರಕಾರ ಪ್ರಮೇಯ ಏನು ಹೇಳುತ್ತೆ, ಒಂದು ಸಂಖ್ಯೆ b² ಭಾಗಿಸಿದರೆ ಅದು b ಕೂಡ ಭಾಗಿಸುತ್ತೆ. ಹಂಗಾಗಿ 3 b² ಭಾಗಿಸಿದರೆ 3 b ಕೂಡ ಭಾಗಿಸ್ತದೆ. ಇಲ್ಲೇನು ಸಿಕ್ತು ನಮಗೆ, 3 a ಭಾಗಿಸ್ತದೆ, 3 b ಭಾಗಿಸ್ತದೆ. ಆದರೆ ನಾವು ಮೊದಲೇ ಏನಂತ ತಿಳ್ಕೊಂಡಿದ್ವಿ, a ಮತ್ತು bಗಳು ಸಹ ಅವಿಭಾಜ್ಯಗಳು, ಅಂದರೆ ಇವಕ್ಕೆ ಯಾವುದೇ ಸಾಮಾನ್ಯ ಅಪವರ್ತನ ಇಲ್ಲ ಅಂತ ತಿಳ್ಕೊಂಡಿದ್ವಿ. ಆದರೆ ಇಲ್ಲಿ ಒಂದು ಸಾಮಾನ್ಯ ಅಪವರ್ತನ ಸಿಕ್ಕಿದೆ. 3 a ಭಾಗಿಸ್ತಾ ಇದೆ, 3 ಭಾಗಿಸ್ತಾ ಇದೆ. ಹಾಗಾಗಿ a ಮತ್ತು bಗಳು ಕನಿಷ್ಠ 3 ಸಾಮಾನ್ಯ ಅಪವರ್ತನವಾಗಿ ಹೊಂದಿವೆ. a ಮತ್ತು bಗಳು ಸಹ ಅವಿಭಾಜ್ಯಗಳು, ಅಂದರೆ ಬೇರೆ ಸಂಖ್ಯೆಯಿಂದ ಭಾಗ ಆಗೋದಿಲ್ಲ ಅನ್ನೋ ಒಂದು ಸತ್ಯ ಸಂಗತಿ ಇದು ವಿರುದ್ಧವಾಗಿದೆ. ಅಂದರೆ ಇದು ಸತ್ಯ ಸಂಗತಿ ಸುಳ್ಳಾಗ್ಬಿಡ್ತು. ಇದು ಸಹ ಅವಿಭಾಜ್ಯಗಳು ಅನ್ನೋ ಸತ್ಯ ಸಂಗತಿ ಸುಳ್ಳಾಯಿತು. ಯಾಕಂದರೆ a ಮತ್ತು bಗಳು 3ರಿಂದ ಭಾಗ ಆಗ್ತವೆ. a ಮತ್ತು bಗಳು ಸಹ ಅವಿಭಾಜ್ಯಗಳು ಅಂದರೆ ಬೇರೆ ಸಂಖ್ಯೆಯಿಂದ ಭಾಗ ಆಗಲ್ಲ ಅಂತ ಹೇಳ್ತೈತೆ ಇಲ್ಲಿ. ಆದರೆ ಇದು 3ರಿಂದ ಭಾಗ ಆಗ್ತಾ ಇದೆ. ಹಾಗಾಗಿ ಇದು ಈ ಒಂದು ನಾವು ಏನು ಊಹೆ ಮಾಡ್ಕೊಂಡಿದ್ವಿ, ಇದು ಇವೆರಡು ಸಹ ಅವಿಭಾಜ್ಯಗಳು ಅನ್ನೋ ಸತ್ಯ ಸಂಗತಿ ಸುಳ್ಳಾಯಿತು. ಹಂಗಾಗಿ √3 ಒಂದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪಾಗಿರೋದ್ರಿಂದ ಈ ವಿರೋಧಾಭಾಸ ಉಂಟಾಗಿದೆ. ನಾವು ಯಾವಾಗ ಈ √3 ಒಂದು ಭಾಗಲಬ್ಧ ಸಂಖ್ಯೆ ಅಂತಂದೇಳಿ ನಾವು ತಿಳ್ಕೊಂಡ್ವೋ ಆವಾಗಲೇ ಈ ಒಂದು ವಿರೋಧಾಭಾಸ ಉಂಟಾಗಿರೋದು. ಹಾಗಾಗಿ √3 ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ ಅನ್ನೋದು ಪ್ರೂವ್ ಆಯಿತು. ಹಾಗಾಗಿ √3 ಒಂದು ಅಭಾಗಲಬ್ಧ ಸಂಖ್ಯೆ. ಇದು ಭಾಗಲಬ್ಧ ಸಂಖ್ಯೆ ಅಲ್ಲ ಅಂದಮೇಲೆ ಅದು ಒಂದು ಅಭಾಗಲಬ್ಧ ಸಂಖ್ಯೆ. ಹೌದಾ? ಇದೇ ರೀತಿ ಮಕ್ಕಳೇ, ಇದೇ ಸೇಮ್ ರೀತಿ ಮಕ್ಕಳೇ √5 ಒಂದು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅನ್ನೋ ಒಂದು ಪ್ರಶ್ನೆಗೂ ಕೂಡ ಇದೇ ರೀತಿ ನಾವು ಉತ್ತರವನ್ನು ನಾವು ಮಾಡುವುದು ಮಕ್ಕಳೇ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮಕ್ಕಳೇ, ಶೇರ್ ಮಾಡಿ ಮಕ್ಕಳೇ, ಸಬ್ಸ್ಕ್ರೈಬ್ ಮಾಡಿ ಮಕ್ಕಳೇ.